ಮತ್ತೊಮ್ಮೆ ಮೋದಿ ಅವರಿಗೆ ಪಟ್ಟಾಭಿಷೇಕವನ್ನ ಮಾಡಲಿಕ್ಕೆ ಎನ್ಡಿಎ ಮೈತ್ರಿಕೂಟ ನಿರ್ಧಾರವನ್ನ ಮಾಡಿದೆ. ಜೂನ್ 8ರಂದು ಮುಹೂರ್ತ ಕೂಡ ನಿಗದಿಯಾಗಿರುವಂತದ್ದು. ಜೂನ್ 8ರ ರಾತ್ರಿ 8 ಗಂಟೆಗೆ ಪ್ರಮಾಣ ವಚನವನ್ನ ಮತ್ತೆ ಸ್ವೀಕರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮೋದಿ ಶಪಥಕ್ಕೂ 8ರ ನಂಟಿಗೂ ಏನು ಕಾರಣ, ಏನು ನಂಟಿದೆ? ಸಂಖ್ಯಾಶಾಸ್ತ್ರದಲ್ಲಿ 8ನೇ ಸಂಖ್ಯೆ ಶನಿಗ್ರಹವನ್ನು ಸೂಚಿಸುತ್ತೆ. ಜೂನ್ 8ರಂದು ಪ್ರಧಾನಿ ಮೋದಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ನೋಡಿ, ನರೇಂದ್ರ ಮೋದಿ ಅವರು ಯಾವುದೇ ಒಂದು ಕೆಲಸವನ್ನ ಮಾಡ್ತಾರೆ ಅಂದ್ರೆ ಅದಕ್ಕೆ ಅದರದ್ದೇ ಆದಂತಹ ವಿಶೇಷತೆಗಳಿರುತ್ತೆ, ವಿಶೇಷವಾದಂತಹ ನಂಟಿರುತ್ತೆ. ಈಗ ದೇಶದ ಪ್ರಧಾನಿಯಾಗಿ ಮತ್ತೊಂದು ದಾಖಲೆಯನ್ನು ಬರಿತಾ ಇರುವಂತಹ ನರೇಂದ್ರ ಮೋದಿ ಅವರು ಜೂನ್ 8ರಂದೇ ರಾತ್ರಿ 8 ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರೋದ್ರ ಹಿಂದೆ ಒಂದಿಷ್ಟು ವಿಶೇಷ ಅರ್ಥಗಳಿದೆ. ಆ ಅರ್ಥಗಳೇನು ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ದೇಶದ ಪ್ರಧಾನಿಯಾಗಿ ಮತ್ತೊಮ್ಮೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸಂಖ್ಯೆ 8 ನ್ಯಾಯದ ಸಂಕೇತವಾಗಿದೆ, ನ್ಯಾಯವನ್ನು ಸೂಚಿಸ್ತಾ ಇದೆ. 8ನೇ ಸಂಖ್ಯೆಯು ಕೂಡ ರಾಜಯೋಗದ ಸಂಕೇತವನ್ನ ತೋರಿಸ್ತಾ ಇರುವಂಥದ್ದು. ನವೆಂಬರ್ 8ರ ರಾತ್ರಿ 8 ಗಂಟೆಗೆ ನೋಟು ಅಮಾನ್ಯೀಕರಣವನ್ನ ಘೋಷಣೆ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಸೆಪ್ಟೆಂಬರ್ 26, 2015ರಂದು ಡಿಜಿಟಲ್ ಇಂಡಿಯಾ ಅಭಿಯಾನವನ್ನು ಕೂಡ ಮಾಡಿದ್ರು. ಇದೆಲ್ಲದರ ಹಿಂದೆಯೂ ಕೂಡ ಸಂಖ್ಯಾಶಾಸ್ತ್ರದ ನಂಟಿತ್ತು. 2+6 ಸಂಖ್ಯೆ ಸೇರಿದ್ರೆ 8 ಆಗುತ್ತೆ. 2015 2+0+1+5 ಕೂಡ 8 ಆಗುತ್ತೆ. ಹಾಗಾಗಿ ಈ 8ರ ನಂಟು ಪ್ರಧಾನಿ ನರೇಂದ್ರ ಮೋದಿ ಅವರಿಗಿರೋದು ಗೊತ್ತಾಗ್ತಾ ಇದೆ. ಮೋದಿ ಅವರು ಸೆಪ್ಟೆಂಬರ್ 17ರಂದು ಜನಿಸಿದ್ರು. ಹಾಗಾಗಿಯೇ 8ರ ನಂಟು ತುಂಬಾನೇ ಮುಖ್ಯವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳಾಗ್ತಾ ಇದೆ. 8ನೇ ತಾರೀಕು ರಾತ್ರಿ 8 ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ 8ರ ನಂಟಿನ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಪ್ರೇಮ, ಈಗ ಸಿಗ್ತಿರುವಂಥ ಮಾಹಿತಿಗಳ ಪ್ರಕಾರ ಜೂನ್ 8ನೇ ತಾರೀಕು ರಾತ್ರಿ 8 ಗಂಟೆಗೆ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಜೂನ್ 8ನೇ ತಾರೀಕು ಮತ್ತು ರಾತ್ರಿ 8 ಗಂಟೆಗೆ ಕಾರಣ ಏನು ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೆಲವೊಂದಿಷ್ಟು ನಡೆಗಳನ್ನು ಕೂಡ ಇದಕ್ಕೆ ಹೊಂದಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಮುಖ್ಯವಾಗಿ 8ರ ಹಿಂದಿನ ನಂಟೇನು ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಈ ಹಿಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2015ರಲ್ಲಿ ರಾತ್ರಿ 8 ಗಂಟೆಗೆ ನೋಟ್ ಬ್ಯಾನ್ ಮಾಡುವಂತಹ ಒಂದು ಆದೇಶವನ್ನ ಮಾಡಿದ್ರು, ಅದನ್ನ ಘೋಷಣೆ ಕೂಡ ಮಾಡಿದ್ರು. ಇದು ಸೆಪ್ಟೆಂಬರ್ 8ನೇ ತಾರೀಕು ಅನ್ನುವಂಥದ್ದು 1/8 ಆದ್ರೆ 2015ಅನ್ನ ಬಿಡಿಸಿ ಕೂಡಿಸಿದಾಗ ಅದು ಕೂಡ 8 ಆಗುತ್ತೆ. ಇದ್ರ ಜೊತೆಗೆ ಅವರು ಡಿಜಿಟಲ್ ಅಭಿಯಾನವನ್ನು ಕೂಡ ಶುರು ಮಾಡ್ತಾರೆ. ಅದು ಸೆಪ್ಟೆಂಬರ್ 26, 2015ರಲ್ಲಿ. ಆಗ್ಲೂ ಕೂಡ ಅದನ್ನ ಬಿಡಿಸಿ ಬರೆದಾಗ್ಲೂ ಕೂಡ 2 ಮತ್ತು 6 8 ಆಗುತ್ತೆ. ಮತ್ತೆ 2015ಅನ್ನ ಬಿಡಿಸಿ ಬರೆದಾಗ್ಲೂ ಕೂಡ ಅದು 8 ಆಗುತ್ತೆ. ಸೊ ಈ ರೀತಿಯಾದಂಥ ಕಾರಣಗಳಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೂ ಮತ್ತು 8ಗೂ ಕೂಡ ಒಂದು ಸಂಬಂಧ ಇರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ 8ನೇ ತಾರೀಕು 8 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸುವಂತಹ ನಿರ್ಧಾರ ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ಈಗ ಶುರುವಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಮೋದಿ 8ರ ನಂಟು ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. 8ನೇ ತಾರೀಕು ರಾತ್ರಿ 8 ಗಂಟೆಗೇನೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರೋದ್ರ ಹಿಂದೆ ಈ ರೀತಿಯ ನಂಟಿದೆ ಅನ್ನುವಂತಹ ವಿಚಾರ, ಜೊತೆಗೆ 8 ನ್ಯಾಯದ ಸೂಚಕ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.